ಆಳೋದು ಹೆಣ್ಣಿಂದಲೇ ಅಳಿಯೋದು ಹೆಣ್ಣಿಂದಲೇ ಅಂತಾರೆ. ಇದೀಗ ಅದೇ ಹೆಣ್ಣಿನ ದೆಸೆಯಿಂದ ದಾಸ ಜೈಲು ಸೇರಿದ್ದಾನೆ. ಆದ್ರೂ ಬುದ್ಧಿ ಬಂದಂಗೆ ಕಾಣಿಸ್ತಿಲ್ಲ. ಕಂಬಿ ಹಿಂದೆ ಇದ್ರೂ ಆಕೆಯ ಕನವರಿಕೆ ಮಾತ್ರ ತಪ್ಪಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸೆರೆವಾಸದಲ್ಲೂ ಲಿಪ್ಸ್ಟಿಕ್ ರಾಣಿಯದ್ದೇ ಚಿಂತೆ. ಕಂಬಿ ಹಿಂದೆ ಹೋದ್ರೂ ಬುದ್ಧಿ ಕಲಿಯದ ದಾಸ. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಅನ್ನೋ ಮಾತಿದೆ. ಇದೀಗ ಗಂಡಿನ ಕೇಡಿಗೂ ಕೂಡ ಮಹಿಳೆಯೇ ಕಾರಣವಾಗ್ತಾಳೆ ಅನ್ನೋದು ದಾಸನ ವಿಚಾರದಲ್ಲಿ ನಿಜವಾಗ್ತಿದೆ. ಪವಿತ್ರ ಗೌಡ ಹಿಂದೆ ಬಿದ್ದು ಪರಪ್ಪನ ಅಗ್ರಹಾರದ ದರ್ಶನ ಪಡೆದ ಕಾಟೇರ ಕೆಟ್ಟ ಮೇಲೂ ಬುದ್ಧಿ ಕಲಿತಿಲ್ಲದಂತೆ ಕಾಣ್ತಿದೆ. ಲಿಪ್ಸ್ಟಿಕ್ ರಾಣಿ ಹಿಂದೆ ಬಿದ್ದ ದಾಸ ಕಾಣಬಾರದ ಲೋಕವನ್ನೆಲ್ಲ ಕಂಡಿದ್ದಾನೆ. ಪ್ರೀತಿಯ ನಶೆಯಲ್ಲಿದ್ದವನು ಸೆಂಟ್ರಲ್ ಜೈಲಿಗೆ ಹೋಗಿದ್ದಾಯಿತು. ಕೊಲೆ ಕೇಸಲ್ಲಿ ಲಾಕ್ ಆಗಿ ತಗ್ಲಾಕೊಂಡಿದ್ದೂ ಆಯಿತು. ಆದರೆ ಕಂಬಿ ಹಿಂದೆ ಬಿದ್ದಿದ್ರು ಪವಿತ್ರ ಗೌಡ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದಾನಂತೆ. ಪರಪ್ಪನ ಅಗ್ರಹಾರದಲ್ಲಿ ಬೇರೆ ಬ್ಯಾರಕ್ನಲ್ಲಿದ್ದ ಸುಬ್ಬ ಸುಬ್ಬಿ ಮುಖಾಮುಖಿಯಾಗಲು ಸಾಧ್ಯವಾಗಿರಲಿಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲಂತೂ ಪವಿತ್ರ ಬಗ್ಗೆ ಒಂದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಆಕೆಯ ಬಗ್ಗೆ ಚಿಂತೆ ಮಾಡುತ್ತಿದ್ದಾನಂತೆ. ಗೆಳತಿ ಬಗ್ಗೆಯೇ ದರ್ಶನ್ ಕನವರಿಕೆ. ಬಳ್ಳಾರಿ ಜೈಲಿಗೆ ಬಂದರೂ ಗೆಳತಿಯನ್ನ ಮರೆಯದ ದಾಸ ಆತ್ಮೀಯರ ಬಳಿ ಗೆಳತಿಯ ಯೋಗಕ್ಷೇಮ ವಿಚಾರಣೆ ಮಾಡಿದ್ದಂತೆ. ಪತ್ನಿ ಕುಟುಂಬಸ್ಥರ ಬಳಿ ಪವಿತ್ರ ಬಗ್ಗೆ ಚಕಾರ ಎತ್ತದ ದರ್ಶನ್ ಕುಟುಂಬಸ್ಥರನ್ನ ಬಿಟ್ಟು ಯಾರೇ ಬಂದ್ರು ಪವಿತ್ರ ಗೌಡ ಬಗ್ಗೆ ವಿಚಾರಿಸುತ್ತಿದ್ದಾನೆ ಎನ್ನಲಾಗಿದೆ. ಪವಿತ್ರ ಗೌಡಗೆ ಬೇಲ್ ಸಿಗದಿದ್ದಕ್ಕೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾನಂತೆ. ಒಂದು ಸಣ್ಣ ತಪ್ಪಿಗೆ ಎಲ್ಲರೂ ಜೈಲು ಸೇರಬೇಕಾಯಿತು. ಅವಳದು ತಪ್ಪಿಲ್ಲ ಅಂತ ಕಾಟೇರ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ಜೈಲಲ್ಲಿದ್ರೂ ಪವಿತ್ರ ಗೌಡಳನ್ನ ನೆನೆಯುತ್ತಿರುವ ದಾಸ ಪವಿತ್ರ ಗೌಡ ಮೇಲೆ ಪ್ರೀತಿ ಕಿಂಚಿತ್ತೂ ಕಡಿಮೆ ಆಗಿಲ್ಲ ಎನ್ನಲಾಗ್ತಿದೆ. ಅಷ್ಟಿಷ್ಟಲ್ಲದೆ ಹೇಳ್ತಾರಾ, ಏನೇ ಮಾಡಿದ್ರು ನಾಯಿ ಬಾಲ ಡೊಂಕು ಅಂತ. ದರ್ಶನ್ ವಿಚಾರದಲ್ಲಿ ಈ ಮಾತು ಪರ್ಫೆಕ್ಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರ ಮೂಡಾಯಣಕ್ಕೆ ಒಂದು ಹಂತದ ಬ್ರೇಕ್ ಬಿದ್ದಿದೆ. ಸೈಟ್ ಬೇಡ ಎಂದು ಸಿಎಂ ಪತ್ನಿ ಮನವಿ ಮಾಡಿದ್ದಾರೆ. ಇದೀಗ ಪಾರ್ವತಿ ಮನವಿಯನ್ನ ಮೂಡಾ ಪುರಸ್ಕಾರ ಮಾಡಿ ಸೈಟ್ಗಳ ಖಾತೆ ರದ್ದು ಮಾಡಿದೆ. ಈ ನಡುವೆ ಲೋಕ ತನಿಖೆ ಕೂಡ ಚುರುಕಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮೂಡಾ ಹಗರಣಕ್ಕೆ ಸಿದ್ದರಾಮಯ್ಯ ಸತಿ ಟ್ವಿಸ್ಟ್. ಮತ್ತೆ ಸರ್ಕಾರದ ಪಾಲಾದವು ದುಬಾರಿ ಸೈಟ್. ಮೂಡಾ ಸೈಟ್ ಸಂಘರ್ಷ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಬಿಟ್ಟು ಬಿಡದೆ ಘಾಸಿ ಮಾಡಿದೆ. ಹಾಗಾಗಿ ಸಿಎಂ ಪತ್ನಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ. ರಾಜಕೀಯ ಒಳಸಂಚು ಅಂತ ತಮಗೆ ನೀಡಿದ್ದ 14 ಸೈಟ್ ಅನ್ನ ಮೂಡಾಗೆ ವಾಪಸ್ ನೀಡಿದ್ರು. ಆ ಸೈಟ್ಗಳ ಖಾತೆಯು ರದ್ದಾಗಿದೆ. ಮಂಗಳವಾರ ಲೋಕ ತನಿಖೆ ಚುರುಕುಗೊಂಡಿದೆ. ವಿವಾದದ ಸ್ಥಳದಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣರೊಂದಿಗೆ ಸ್ಥಳ ಮಹಜರು ನಡೆಸಿದ್ದಾರೆ. ಕೇಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿನಲ್ಲಿ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸರ್ವೆ ನಡೆಸಲಾಯಿತು. ಬೆಳಿಗ್ಗೆ ಮೂಡಾಗೆ ಪತ್ರ, ಸಂಜೆ ಸೈಟ್ ಖಾತೆ ರದ್ದು. ಸೋಮವಾರ ರಾತ್ರಿ ಮೂಡಾ ನೀಡಿದ್ದ ಸೈಟ್ ವಾಪಸ್ ನೀಡೋದಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದ ಸಿಎಂ ಪತ್ನಿ ಮಂಗಳವಾರ ಬೆಳಿಗ್ಗೆ ಪುತ್ರ ಎಂಎಲ್ಸಿ ಯತೀಂದ್ರ ಮೂಲಕ ಸಿಎಂ 14 ನಿವೇಶನ ವಾಪಸ್ ಕುರಿತ ಅಧಿಕೃತ ಪತ್ರವನ್ನು ರವಾನಿಸಿದ್ದಾರೆ. ಮೂಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಆಯುಕ್ತ ರಘುನಂದನ್, ಕಾರ್ಯದರ್ಶಿ ಪ್ರಸನ್ನಕುಮಾರ್ ಪರಿಶೀಲನೆ ಮಾಡಿ ಮಂಗಳವಾರ ಸಂಜೆಯೊಳಗೆ 14 ಸೈಟ್ಗಳ ಖಾತೆಯನ್ನು ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ, ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಷನ್ಸ್ ಇದೆ. ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ, ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟರ್ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡಾ ಹೆಸರಿಗೆ ಬರುತ್ತೆ. ಸ್ವಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥ ಈ ಭೂಮಿ ಹಂಚಿಕೆಯಲ್ಲಿ ಕರ್ನಾಟಕ ನಿವೇಶ ಹಂಚಿಕೆಗಳು ಪ್ರೋತ್ಸಾಹದಾಯಕ ನಿವೇಶ ಹಂಚಿಕೆಗಳು 1991 ರೂಲ್ಸಲ್ಲಿ ರೂಲ್ 8ಅಲ್ಲಿ ಒಂದು ಕ್ಲಾಸ್ ಬರುತ್ತೆ.
ಯಾರೇ ಒಬ್ಬರು ವ್ಯಕ್ತಿ ಸ್ವಇಚ್ಛೆಯಿಂದ ತನಗೆ ಹಂಚಿಕೆಯಾದಂಥ ನಿವೇಶನಗಳನ್ನು ಸರೆಂಡರ್ ಮಾಡಿದಲ್ಲಿ ಪ್ರಾಧಿಕಾರವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಅಥಾರಿಟಿ ಇರುತ್ತೆ. ಸೆಕ್ಷನ್ 13ನಲ್ಲಿ ಕೂಡ ಆ್ಯಕ್ಟಲ್ಲಿ ಆ ಅಥಾರಿಟಿಯನ್ನು ಅವರು ಎನ್ಕ್ಯಾಶ್ ಮಾಡಿಕೊಂಡು ಎಂಫಸೈಸ್ ಮಾಡಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಅಧಿಕಾರವನ್ನು ಚಲಾಯಿಸಿ ಅವರು ಆದೇಶ ಮಾಡ್ತಾರೆ. ಕದ್ದ ಮಾಲು ಕೊಟ್ರೆ ನಿರಪರಾಧಿ ಆಗ್ತಾರ? ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. 2 ನಾಲಿಗೆಯ ಬುರುಡೆ ರಾಮಯ್ಯ ಮೂಡ ಹಗರಣದಲ್ಲಿ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪತ್ನಿ ಹೆಸರಿನಲ್ಲಿ ಪಡೆದಿದ್ದ 14 ಸೈಟ್ಗಳನ್ನು ಹಿಂದಿರುಗಿಸುವ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಅಂದಿನ ಹೇಳಿಕೆಯನ್ನ ಮತ್ತೆ ನೆನಪಿಸಿಕೊಳ್ಳಿ. ಕದ್ದ ಮಾಲನ್ನ ಹಿಂತಿರುಗಿಸಿದ ಕೂಡಲೇ ಕಳ್ಳ ನಿರಪರಾಧಿ ಆಗಿಬಿಡ್ತಾನೆಯೇ? ನಿಷ್ಪಕ್ಷಪಾತ ತನಿಖೆಗಾಗಿ ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ಹೀಗಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿದೆ. ಇನ್ನು ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸಖತ್ ಕೌಂಟರ್ ನೀಡಿದ್ರು. ನನ್ನ ಹೆಂಡತಿ ತಗೊಂಡಿರೋದು ತೀರ್ಮಾನ. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ಲೆಕ್ಕ ಕಳಿಸಿದ ಮೇಲೆ. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋದು. ಆ ಕಾಂಟ್ರವರ್ಸಿಯಿಂದ ಅವರು ಮನ ನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ. ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟು ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ? ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಸಿಎಂ ಸಿದ್ದರಾಮಯ್ಯ ಸುತಾರಾಂ ರಾಜೀನಾಮೆ ಕೊಡಲ್ಲ ಎನ್ನುತ್ತಿದ್ದಾರೆ. ಇಡೀ ತನಿಖೆಗೂ ಸಹಕರಿಸುವುದಾಗಿ ಹೇಳ್ತಿದ್ದು ಈ ಹಗರಣ ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಬದಲಾವಣೆಯ ಮಾತು ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದೆಯಂತೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ. ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡಾ ಸೈಟು, ಮೂಡಾ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಂತೆ. ಮೂಡಾ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ದಂತೆ ಹೈಕಮಾಂಡ್. ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ದಂತೆ. ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ದಂತೆ. ತಮ್ಮದೇ